ಜಿಲ್ಲಾ ಒಕ್ಕಲಿಗರ ಸಂಘದ ಆಡಳಿತಾಧಿಕಾರಿ ನೇಮಕಗೊಂಡಿರುವುದು ತಲೆ ತಗ್ಗಿಸುವ ವಿಚಾರವಾಗಿದೆ ಎಂದು ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷರೂ ಆದ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಶಾಸಕ ಸಿಎನ್ ಬಾಲಕೃಷ್ಣ ಬೇಸರ ವ್ಯಕ್ತಪಡಿಸಿದರು. ಕರ್ನಾಟಕ ರಾಜ್ಯದ ಮೈಸೂರು ಭಾಗದ ರಾಜ್ಯವನ್ನಾಳಿದ ಧುರೀಣರ ರಾಜಕಾರಣದ ದುಸ್ಥಿತಿಗೆ ಸ್ಫಟಿಕಾಪುರಿ, ಪಟ್ಟನಾಯಕನಹಳ್ಳಿ, ಗುರುಗುಂಡ ಬ್ರಹ್ಮೇಶ್ವರ ನಂಜಾವಧೂತ ಸ್ವಾಮೀಜಿ ಅವರು ಮನಸ್ಸಿಗೆ ನೋವು ತಂದಿದೆ ಎಂದರು. ತುಮಕೂರು ನಗರದ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ರಾಜ್ಯ ಒಕ್ಕಲಿಗರ ಸಂಘ ಹಾಗೂ ಜಿಲ್ಲಾ ಒಕ್ಕಲಿಗರ ನೌಕರರ ವೇದಿಕೆ ಸಹಕಾರದಲ್ಲಿ ಶನಿವಾರ ನಾಡಪ್ರಭು ಕೆಂಪೇಗೌಡರ 515ನೇ ಜಯಂತ್ಯೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದರು. ವೇದಿಕೆಯಲ್ಲಿ ಡಾಕ್ಟರ್ ನಂಜಾವಧೂತ ಸ್ವಾಮೀಜಿ, ಸಿದ್ದರಾಮ ಚೈತನ್ಯ ಸ್ವಾಮೀಜಿ, ಮಂಗಳನಾಥ ಸ್ವಾಮೀಜಿ, ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರ್ ಹಾಲಪ್ಪ, ಮಾಜಿ ಶಾಸಕ ಲಿಂಗಪ್ಪ, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ದೇವರಾಜು, ಜಿಲ್ಲಾ ಅರಣ್ಯ ಅಧಿಕಾರಿ ಅನುಪಮ, ಜಿಲ್ಲಾ ಪೊಲೀಸ್ ಹೆಚ್ಚುವರಿ ವರಿಷ್ಠಾಧಿಕಾರಿ ಮರಿಯಪ್ಪ, ಜೆಡಿಎಸ್ ಮುಖಂಡರು ಆದ ಪಾಲಿಕೆ ಮಾಜಿ ಉಪಮೇಯರ್ ನಾಗರಾಜು, ಸಂಘದ ಸಹ ಕಾರ್ಯದರ್ಶಿ ಹನುಮಂತರಾಯಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸರ್ವ ಜನಾಂಗದ ಒಂದು ಏಳಿಗೆಗೆ ಶಕ್ತಿ ಕೊಟ್ಟಂತಹ ಮಹಾನ್ ನಾಯಕರು ಕೆಂಪೇಗೌಡರು ಇರ್ತಕ್ಕಂಥ ಮಾತನ್ನ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಪ್ರತಿಯೊಬ್ಬರ ಎಲ್ಲ ಜನಾಂಗದ ಏಳಿಗೆಗೆ ವಿವಿಧ ಪೇಟೆಗಳನ್ನು ನಿರ್ಮಾಣ ಮಾಡಿ ಅವರ ಬದುಕಿಗೆ ಒಂದು ಆಯಾಮವನ್ನು ಸೃಷ್ಟಿ ಮಾಡುವಂಥವರು ಕೆಂಪೇಗೌಡರು. ಇವತ್ತು ಬಹುಶಃ ಈ ಪ್ರಪಂಚದ ನೂರಾರು ದೇಶಗಳು ಬಹುಶಃ ಬೆಂಗಳೂರನ್ನ ಇವತ್ತು ಅಕ್ಕರೆಯಾಗಿ ಅದನ್ನು ಸ್ವೀಕರಿಸಿರ್ತಕ್ಕಂಥದ್ದು ನಮಗೆ ದೊಡ್ಡ ಶಕ್ತಿ ಅಂತ ನಾವು ಈ ಸಂದರ್ಭದಲ್ಲಿ ಭಾವಿಸಬೇಕಾಗ್ತದೆ. ಇವತ್ತು ಬೆಂಗಳೂರು ಕಟ್ಟಿದಂಥ ಕೆಂಪೇಗೌಡರು, ಏಕೆಂದರೆ ಇಡೀ ರಾಜ್ಯದ ವರಮಾನದಲ್ಲಿ ಬೆಂಗಳೂರಿನಿಂದಲೇ 45% ವರಮಾನ ಬರ್ತದೆ. ಇವತ್ತೇನಾದರೂ ನಮ್ಮ ರಾಜ್ಯ ಅಭಿವೃದ್ಧಿ ದಿಕ್ಕಿನಲ್ಲಿ ಸಾಗ್ತಿದೆ ಅಂದರೆ ಅದು ಕೆಂಪೇಗೌಡರ ಆಶೀರ್ವಾದದಿಂದ ಇರತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೇನೆ. ಪೂಜ್ಯರು ಆಶೀರ್ವಾದ, ಏಕೆಂದರೆ ಇವತ್ತು ಪೂಜ್ಯ ಬಾಲಗಂಗಾಧರ ಶ್ರೀಗಳು ದೈಹಿಕವಾಗಿ ನಮ್ಮ ಮುಂದೆ ಇಲ್ಲ, ಆದರೆ ದೇವರ ಸ್ವರೂಪದಲ್ಲಿ ನಮ್ಮ ಹೃದಯದಲ್ಲಿ ಬೇರೂರಿದ್ದಾರೆ. ವನ ಸಂವರ್ಧನಾ ಯೋಜನೆ ಮೂಲಕ ಕೋಟ್ಯಾಂತರ ಕೋಟಿ ಗಿಡಗಳನ್ನು ನೆಡೋದ್ರ ಮೂಲಕ ಪರಿಸರಕ್ಕೆ ಆದ್ಯತೆಯನ್ನು ಕೊಟ್ಟಂಥವರು ಪೂಜ್ಯ ಬಾಲಗಂಗಾಧರ ಶ್ರೀಗಳು.